ಆ, ಅಪ್ಪ ಏನೋ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ. ಏನು ಹೇಳ? ಅಯ್ಯೋ, ನಾನ್ ಮಾವ ಇಂತಾಗ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಎಲ್ಲ ರೋಡಿಂದೆಲ್ಲ ಇನ್ನೇನ್ ಮುಗಿತಾ ಬಂದ್ ಮಾವ ಅಂತ ಹೇಳಕ್ಕೆ ಅಂತ ಅಷ್ಟೊತ್ತಾಗಲೇ ನಮ್ಮ ಯಜಮಾನಪ್ಪ ಏನೋ ಮಾತಾಡ್ಕೊಂಡು ನಿಂತ್ಬಿಟ್ಟವನೇ. ನಮ್ಮ ಯಜಮಾನಪ್ಪ ಮಾತಾಡೋದೇನು ಯಾಕೆ ಕಮ್ಮಿ, ಅವ್ರ ಅಪ್ಪಂತಾಗೆ ಏನೋ ಮಾತಾಡ್ಕೊಂಡ್ಲಿ ಬಿಡು. ಬಿಡ್ಬೋದು, ಏನೋ ಮಾತಾಡ್ಕೊಂಡ್ಲಿ. ಆಮೇಲೆ ನೀನ್ ಮಾತಾಡಿವಂತೀರು, ಮಾತಾಡ್ಕೊಂಡ್ಲಿ ಬಿಡು, ಹೋಗ್ಲಿ. ಏನು ಹೇಳ? ಯಾಕ್ಲ ಹಿಂಗೆ ನಿಂತಿದ್ದೀಗೆ? ಅಪ್ಪ ಅದೇ ನೀನಿಯ ಅಣ್ಣಯ್ಯ ಜೈಲ್ಗೆ ಹೋಗೈತಲ್ಲಪ್ಪ, ಅದ್ರದ್ದೇನಿಯ ಬೇಜಾರು ನನ್ಗುನ್ವೆ. ಅಣ್ಣಯ್ಯ ಜೈಲ್ಗೆ ಹೋಗ್ಬಿಟ್ಟೈತೆ, ಅದು ಬೇರೆ ನೀನಿಯ ಅದು ಅವಳ ಅವನ ಹೆಂಡ್ತಿ ಅದೇ ಪುದ್ರಮ್ಮನ ಮಗಳು ನನ್ನ ಹತ್ರ ಬಂದ್ಬಿಟ್ಟು ಗೊಳೋ ಅಂತೇಳ್ಬಿಟ್ಟು ಹೊತ್ಕೊಂಡು ಬೇಜಾರು ಮಾಡ್ಕೊಂಡು ಹೆಂಗನ ಮಾಡಿ ನಿಮ್ಮ ಅಣ್ಣನ ಬಿಡಿಸ್ಕೊಂಬಿಟ್ಟು ಬರ್ರಿ ಅಂತ ಹೇಳ್ಬಿಟ್ಟು ಶಾನೆ ಬೇಜಾರು ಮಾಡ್ಕೊಂಡು ಹೊತ್ಕೊಂಡು ಕೇಳಿದ್ಲು, ಹಿಂಗೆ ಬಿಡಿಸ್ಕೊಂಬಿಟ್ಟು ಬರ್ರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಸರಿ ಆಯ್ತು ಹೇಳಿ ನಮ್ಮ ಅಪ್ಪಂತಾಗ ಮಾತಾಡ್ತೀನಿ ಅಂತ ಹೇಳ್ದೆ ಕಣಪ್ಪ. ಅದಕ್ಕೆ ನೀನೇ ಹೆಂಗನ ಮಾಡ್ಬಿಟ್ಟು ಬುಡಿಸ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಇವ್ ನನ್ನ ಗಂಡನೋ ಶತ್ರುನೋ? ಅಣ್ಣ ಇನ್ ಬಿಡಿಸ್ಬೇಕು ಅಂತ ಅವನೇ ನೋಗ್ಲಿ ಸಾಚಿದ ಕೆಲಸ ಮಾಡ್ಕೊಂಡ ಹೋಗವನೆ ಜೈಲ್ಗೆ. ಕಿಡ್ನಾಪ್ ಅದು ಇದು ಅಂತ ಮಾಡ್ಕೊಂಡು ಹೋಗವನಿ. ನನ್ನ ಗಂಡಂಗೆ ಯಾಕೆ ಬೇಕು? ಆ ದರಿದ್ರಳ ಹತ್ರ ಮಾತಾಡ್ಬಿಟ್ಟು, ನೇತ್ರನ ಹತ್ರ ಮಾತಾಡ್ಬಿಟ್ಟು ಅಣ್ಣನ್ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಬರ ಅಂತ ಇದು ಲೆಕ್ಕ ಹಾಕ್ದೇನಕ. ಆ ನೇತ್ರ ಎಂತ ಬಿಟ್ಟೋಳು ಅಂತೇಳ್ಬಿಟ್ಟು ಆ ನೇತ್ರ ನೋಡು ಮನೆಯಾಳಿ ನನ್ನ ಗಂಡನ್ ಕ್ಯಾಚ್ ಹಾಕೊಂಡು ಬಿಡಿಸ್ಕೊಳಕ್ ಹೆಂಗ್ ಪ್ರಯತ್ನ ಪಡ್ತಾವಳೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯ್ತು ನೋಡಿ. ಇವಾಗ ವಾಪಸ್ ಇಟ್ಟು ತಕೊಂಡ್ ರುಬ್ಬಾಕನಿ ಅಂತ ಅನ್ನಿಸ್ತಾಯ್ತು ನನಗಂತೂ. ನನ್ನ ಗಂಡನ ಜೋಪರ್ ನನ್ನ ಮಗ ಇವನು ಯಾ ಸೀಮೆ ಗಂಡ. ನಮ್ಮ ಮಾಮೂನ್ ಮಗುನೇ ಮದುವೆ ಮಾಡ್ಕೊಂಡಿದ್ರೆ ಸಂದಾಕಿರೋದು. ಇಲ್ಲೂ ಅಪರ ನನ್ನ ಮಗನ ಮದುವೆ ಮಾಡ್ಕೊಬಿಟ್ಟು ನನ್ನ ಪರನೂ ನಿಲ್ಲಕ್ಕಿಲ್ಲ, ನನಗೆ ಸಹಾಯನೂ ಮಾಡಕ್ಕಿಲ್ಲ. ಬರೀ ಅದೇನೋ ಅಂತಾರಲ್ಲ, ಮನೆಗೆ ಮಾರಿ ಊರಿಗೆ ಉಪಗಾರಿ ಅನ್ನಂಗೆ ಆಗೋಗ್ಬಿಟ್ಟವನಿ. ಎಂತ ಬಾಳ್ ನಂದು. ಅಯ್ಯೋ ಏನು ಮಾಡ್ತೀಯ, ಇವನು ಬುದ್ಧಿನೇ ಇಲ್ಲ ಅಂತ ಅನ್ನಿಸ್ತದೆ ನಿನ್ನ ಗಂಡಂಗೆ. ಎಷ್ಟು ಹೇಳಿದ್ರು ಇಷ್ಟೇನೆಯ ನಾಯಿ ಬಾಲ ಡೊಂಕು ಅನ್ನಂಗೆ ಇವನ್ ಬಾಲನು ಡೊಂಕಿ ಆಗೋಗ್ಬಿಟ್ಟೈತಿ. ಯಾಕೋ ಬತ್ತಾ ಲೇ ಪೊದ್ದಿ, ಅಲ್ಲೇ ಹೆಂಗೋ ಜೈಲಾಗ ಬಿದ್ದವ್ ನನ್ನ ಗಂಡ. ಮತ್ತೆ ಯಾಕೆ ಬರಬೇಕು? ಇಲ್ಲಿ ನುಲ್ಕೊಂಡು ಓಡಾಡಕ್ಕೆ ಎಲ್ಲ ಬೇಕಾ? ಬುಡಿಸ್ಲೇಬಾರ್ದು. ನನ್ನ ಮಗ ಮಾಡಕ್ಕಂತ್ರಿ ಕೆಲಸಕ್ಕೆ ನಾವೆಲ್ಲ ತಲೆ ತಗ್ಗಿಸ್ಕೊಂಡು ಓಡಾಡ್ಬೇಕು ಮಗ. ಥೂ, ಆ ದುಡ್ಡು ಕಾಸು ಇಲ್ಲ ಅಂದರೆ ಮೈ ಬೊಗ್ಸ್ಬಿಟ್ಟು ದುಡಿಬೇಕು. ಅದು ಬಿಟ್ಬಿಟ್ಟು ಲೋಪರ್ ನನ್ನ ಮಗನ ಥರ ಏನಕ್ಕೆ ಈ ಬಾಳೆಲ್ಲನೂ ಲೋಪರು ಆ ಚಪ್ಪರ್ ಥರ ಎಲ್ಲನೂ ಬೇಕಾ? ಹೋಗೋದು ಕಿಡ್ನಾಪ್ ಮಾಡೋದು ಇದು ಎಲ್ಲನೂ ನಾಸಿಗೆ ಆಯ್ತದ ಕಣಪ್ಪೋ. ನಂಗಂತೂ ಪೊಲೀಸ್ರು ತಗ ನನ್ನ ಮಗ ಬಿಡು ಅಂತ ಹೇಳ್ಬಿಟ್ಟು ಒಂಥರ ಕೇಳೋಕ್ಕೆ ನಾಸಿಕೆ ಆಗೋಯ್ತದ ನನಗೆ. ಯಾವ ಮಕ ಎತ್ಕೊಂಡು ಹೋಗ್ಬಿಟ್ಟು ಅವನನ್ನು ಬಿಡಿಸ್ಕೊಬಿಟ್ಟು ಬರೋಕ್ಕಾಯ್ತದೆ? ನನಗೆ ಅದೆಲ್ಲನೂ ಇಷ್ಟನೂ ಆಗೋಕ್ಕಿಲ್ಲ, ಏನೂ ಇಲ್ಲ. ನೀನೇ ಬೇಕಾದ್ರೆ ಹೋಗ್ಬಿಟ್ಟು ಬಿಡಿಸ್ಕೊಂಬಿಟ್ಟು ಬಾ. ನನಗದು ಎಲ್ಲನೂ ಆಗೋಕ್ಕಿಲ್ಲ. ಹಿಂಗಂದ್ಬಿಟ್ರೆ ಹೆಂಗಪ್ಪೋ? ಹಿಂಗಂದ್ಬಿಟ್ರೆ ಸುಮ್ಕೆನೆ ಅಣ್ಣಯ್ಯ ಅಲ್ಲೇ ಇರ್ತಾನೆ. ಈಚೆ ಕಡೆಯಲ್ಲಿ ಹೆಂಗೆ ಸಿಕ್ಕರಂಗೆ ಮಾತಾಡ್ತಿರ್ತಾರೆ ಜನ, ಗೊತ್ತಲ್ಲ ನಿಂಗೂ. ನಿಂತ್ರೊಬ್ರು ಕುಂತ್ರೊಬ್ರು ನಂಗೆ ಮಾತಾಡ್ತಾನೆ ಇರ್ತಾರೆ ಎಲ್ರೂ. ಅದಕ್ಕೆ ನಿಂಗೆ ಹೇಳಿದ್ ನಾನು ಅಷ್ಟೇ. ನೋಡು ಹಿಂಗೆ ಬುಡಿಸ್ಕೊಂಬಿಡ್ಬಾ ಅಂತ ಹೇಳ್ಬಿಟ್ಟು ಈ ಕಿತ ಒಂಚೂರು ಬಸಿ ಬುದ್ಧಿ ಹೇಳಿದ್ರೆ ಆಯ್ತಲ್ಲ, ಹಿಂಗೆ ಬುಡಿಸ್ಕೊಂಬಿಟ್ಟು ಬರಲೇಬೇಕು ಅಂತ ಹೇಳ್ಬಿಟ್ಟು ಒಂಚೂರು ಬುದ್ಧಿ ಹೇಳಿದ್ರೆ ಆಯಿತು. ಅದಕ್ಕೆ ಹೇಳ್ತಿರೋದು ನಾನು. ಸುಮ್ಕೆ ಏನೋ ಒಂದು ಹೇಳಿ ಏನೋ ಒಂದು ಇದು ಮಾಡೋಣ ಬಾ, ಹೋಗ್ಬಿಟ್ಟು ಬುಡಿಸ್ಕೊಂಬಿಟ್ಟು ಬರನಿ. ಅಯ್ಯೋ, ನನ್ನ ಗಂಡ 100% ಬಿಡಿಸ್ಕೊಂಬಿಟ್ಟು ಬರ್ತಾನೆ. ಇನ್ನೂ ಒಂದು 4 ದಿನ ಜಾಮ್ ತೆಗಿಬೇಕು ನನ್ನ ಮಗನ ಪೊಲೀಸ್ ಸ್ಟೇಷನ್ನಾಗೆ ಅಂತ ಎಂತ ಆಸೆ ಮಾಡಿಕೊಂಡಿದ್ದೆ ನಾನು. ಈ ನನ್ನ ಮಗ ಈಗಲೇ ಬಿಡಿಸ್ಕೊಂಬಿಟ್ಟು ಬರಂಗವನಲ್ಲ. ಏನು ಮಾಡಲಿ ರಾಧಕ್ಕ, ಏನಾರ ಒಂದು ಐಡಿಯಾ ಕೊಡು. ಐಡಿಯಾ ಅಂತ ಹೇಳಿದ್ರೆ ಏನು ಐಡಿಯಾ ಕೊಡಲಿ? ನೀನೇನಾರು ತಲೆ ಉಪಯೋಗಿಸು. ಸರಿ ಆಯ್ತಗ, ನೀನು ಹೋಗಿ ಏನೋ ಒಂದು ಬಿಡ್ಸಕ್ಕೆ ಇದು ಮಾಡು. ಅದ್ರ ಹಿಂದೆ ನಿಂತ್ಕೊಂಡು ಏನನ್ನ ಸಹಾಯ ಬೇಕಾದ್ರೆ ನಾನು ಮಾಡ್ತೀನಿ. ನೀನು ಏನೋ ಬಿಡ್ಸೋಕ್ಕೆ ಪ್ರಯತ್ನ ಪಡು. ನಿಂಗೆ ಏನು ಸಹಾಯ ಬೇಕೋ ಮಾಡ್ತೀನಿ. ನನ್ನನ್ನು ಮಾತ್ರ ಮುಂದಕ್ಕೆ ಕರಿಬೇಡ ಕಣಪ್ಪ. ನನ್ನ ಮಗ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಯ್ತದ ನನಗಂತೂ. ಹೊಸಿ ನಾಚಿಕೆ ಆಯ್ತದ. ಅದಕ್ಕೆ ಏನೂ ನಂತ ಇದು ಮಾಡೋಕ್ಕೇನು ಇದು ಬರಬೇಡ. ನೀನು ಹೋಗಿ ಏನೋ ನೋಡ್ಕೊಂಡು ಬಿಡಿಸ್ಕೊಂಬಿಟ್ಟು ಬಾ, ಹೋಗು. ಮಾವ, ಏನು ನಿಮ್ಮ ಮಗನ ಬಿಡ್ಸಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಆಪದ್ದು ಅಣ್ಣಯ್ಯ ಜೈಲ್ಗೆ ಹೋಗ್ಬಿಟ್ಟು ಎಷ್ಟು ದಿನ ಆಯ್ತು ಹೇಳು. ಅಣ್ಣಯ್ಯ ಜೈಲ್ಗೆ ಹೋಗ್ಬಿಟ್ಟು ಅದಕ್ಕೆ ಏನಿಯ ಬಿಡಿಸ್ಬಿಟ್ಟು ಕರ್ಕೊಂಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ವಿ, ಯೋಚನೆ ಮಾಡ್ತಿದ್ವಿ ಅಷ್ಟೇ. ಏನಿಯ ನೀನು ಏನಾರ ಅಂತೀಯ ಅಂತ ಹೇಳ್ಬಿಟ್ಟು ನಿಂತಾಗ ನಾನು ಕೇಳಕ್ಕೆ ಬರಲಿಲ್ಲ. ಅಯ್ಯೋ, ನಮ್ಗೆ ಜೈಲ್ಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ, ಏನಿಲ್ಲ. ಏನೋ ಅವರು ಇವ್ರದ್ದು ನನ್ನ ಕೇಳಿ ಏನೋ ಮಾಡ್ಬೇಕಷ್ಟೇನಿಯ. ಇನ್ನೇನು ಮಾಡೋಕ್ಕಾಯ್ತದೆ? ಮಾವ, ನೀವು ಟೆನ್ಷನ್ ತಗೋಬೇಡಿ. ಈ ಪೊದ್ದಿ ಇರೋದೇನು ಕೇಳು. ಈ ಪೊದ್ದಿ ಎಲ್ಲ ಬುಡಿಸ್ಕೊಂಡ್ಬಿಟ್ಟು ಬರಕ್ಕೆ ಅಂತಾನೇ ಇರೋದು. ಈ ರಾಜಕೀಯದಾಗಿದ್ದೀನಿ ಇವಾಗ ನಾನು. ಮಾವ, ನಾನು ಏನು ಅನ್ಕೊಂಡಿದ್ದೀರಾ? ಈಗ ನಾನು ರಾಜಕೀಯದಾಗೆಲ್ಲ ಓಡಾಡ್ತಿಲ್ವಾ? ನಂಗೆ ಏನು ಪರಿಚಯ ಇಲ್ಲ ಅಂತ ಅನ್ಕೊಂಡ್ರ? ನೀವೇನು ಯೋಚನೆ ಮಾಡಬೇಡಿ ಮಾವ. ನೀವು ತಲೆ ಕೆಡಿಸ್ಕೋಬೇಡಿ. ನನಗೊಂಚೂರು ಸಹಾಯ ಮಾಡಿ ಅಷ್ಟೇ. ನಾನೇನಿಯಾ ನೀಟಾಗಿ ಹೋಗ್ಬಿಟ್ಟು ನಿಮ್ಮ ಅಣ್ಣ ಬುಡಿಸ್ಕೊಂಡ್ಬಿಟ್ಟು ಬರೋ ಜವಾಬ್ದಾರಿ ನಂದು. ಪೊದ್ದು, ನಿಜ ಹೇಳ್ತಾ ಇದೆಯಾ? ನಾನು ಯಾಕ್ರಿ ಸುಳ್ಳು ಹೇಳಿ? ನನಗೇನು ತಲೆ ಕೆಟ್ಟೈತಾ? ನಾನು ಯಾಕೆ ಸುಳ್ಳು ಹೇಳಿ? ಈ ಮನೆಯಲ್ಲಿ ಯಾಕೆ ಬಿಡಿಸ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾವಳೆ?
ಸರಿಪೋದು ಅದೇನೋ ಬುಡಿಸ್ಕೊಂಬಿಟ್ಟು ಬರೋದು ನೋಡ್ಕೊಳ್ಳಿ. ಲೋ ಮಗ, ನಂಗೆ ಹೊಸಿ ಕೆಲಸ ಐತೆ, ನಾನು ಪ್ಯಾಟೆ ಕಡೆಗೆ ಹೋಗ್ಬೇಕು. ನೀವು ಅದೇನೋ ಮಾತಾಡ್ಕೊಂಡು ಏನೋ ನೋಡ್ಕೊಳ್ಳಿ, ಸರಿನಾ? ನಾನು ಹೋಗ್ಬಿಟ್ಟು ಪ್ಯಾಟೆ ಕಡೆಗೆ ಹೋಗ್ಬಿಟ್ಟು ಬರ್ತೀನಿ. ಸರಿಯಪ್ಪ, ಪೊದ್ದು ಹೇಳೋಳು ಬಿಡಿಸ್ಕೊಂಬಿಟ್ಟು ಬರ್ತೀನಿ ಅಂತಂದ್ಮೇಲೆ ಇನ್ನು ಯಾಕಪ್ಪ ಟೆನ್ಷನು? ಅವಳು ಹೆಂಗನ ಮಾಡಿ ಬಿಡಿಸ್ಕೊಂಬಿಟ್ಟು ಬರ್ತಾಳೆ ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತು ಬಿಡು, ಬಿಡಿಸ್ಕೊಂಬಿಟ್ಟು ಬರ್ತಾಳೆ, ಸರಿನಾ? ಸರಿ, ನೀವು ಹೋಗ್ರಿ. ನಮ್ಮ ಪೊದ್ದು ತಾಗ ನಾನು ಹೆಂಗೋ ಹೇಳ್ಬಿಟ್ಟು ಬಿಡಿಸ್ತೀನಿ. ಆಯಿತು. ಥ್ಯಾಂಕ್ಸ್ ಪೊದ್ದು. ನಿನಗೆ ನಮ್ಮ ಅಣ್ಣ ಇನ್ಕಂಡ್ರೆ ಆಗಕ್ಕಿಲ್ವಲ್ಲ, ಅದಕ್ಕೆ ನೀನು ಬಿಡ್ಸಕ್ಕಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಹೆಂಗಿದ್ರು ಇವಾಗ ಬಿಡಿಸ್ತೀನಿ ಅಂತ ಹೇಳಿದ್ದಕ್ಕೆ ಭಾಳ ಸಂತೋಷ ಆಯ್ತದೆ. ಆದಷ್ಟು ಬೇಗನೆ ಬಿಡಿಸ್ಕೊಂಬಿಟ್ಟು ಬಂದ್ಬಿಡ್ಬೇಕು, ಸರಿನಾ? ಹೆಂಗನ ಮಾಡಿ ಅರ್ಜೆಂಟಾಗಿ ಬಿಡಿಸ್ಬೇಕು ಅಷ್ಟೇನೆ. ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀರಿ? ನೀವು ಸುಮ್ಕಿರ್ರಿ. ಈಗ ನಾನು ಈಗ ರಾಧಕ್ಕ ಇಬ್ರು ಹಿಂಗೆ ಹೋಗ್ಬಿಟ್ಟು ಹಂಗೆ ಬಿಡಿಸ್ಕೊಂಬಿಟ್ಟು ಹಂಗೆ ಬರ್ತೀವಿ. ಅದಕ್ಕೊಂಚೂರು ನಿಮಗೂ ಗೊತ್ತಲ್ಲ ಹೊಸಿ ಖರ್ಚಾಯ್ತದೆ ಅಂತ ಹೇಳ್ಬಿಟ್ಟು ಈಗ ಒಂದು 5,000 ರೂಪಾಯಿ ಇದ್ರೆ ಕೊಡಿ. ಯಾಕಂದ್ರೆ ಅದೆಲ್ಲನೂ ಬಿಡ್ಸಕ್ಕೆ ಮಾಡಕ್ಕೆ ಎಲ್ಲ ಗೊತ್ತಲ್ಲ ನಿಮ್ಗೂ. ನಿಮ್ಗೆ ಅವೆಲ್ಲ ಈಗ ಗೊತ್ತಾಗಲ್ಲ ಅನ್ನಿಸ್ತದೆ ಬಿಡಿ. ಕೊಡಿ, ಇನ್ನೊಂದು 5,000 ರೂಪಾಯಿ ಇದ್ರೆ ಕಾಸು ಫೋನ್ ಗಿನ್ಗೆ ಹಾಕಿ ಫೋನ್ ಪೇ ಮಾಡಿ ಹೋಗ್ಬಿಟ್ಟು ಅತ್ತಾಗೆ ಎಲ್ಲ ಬಿಡಿಸ್ಕೊಂಬಿಟ್ಟು ನೆಟ್ಟಗೆ ಬರ್ತೀನಿ. ಸರಿಪದು, 5,000 ತಾನೆ? ಒಂದು ನಿಮಿಷ ಇರು. ಅಪ್ಪ ಅಪ್ಪ ತಗಪದು, ಇದ್ರಾಗ 5,000 ರೂಪಾಯಿ ಐತೆ. ಹೋಗಿ ನಮ್ಮ ಅಣ್ಣನ ಅರ್ಜೆಂಟಾಗಿ ಬಿಡಿಸ್ಕೊಂಬಿಟ್ಟು ಬಾ. ಸರಿ ಸರಿ ಆಯಿತು. ಸರಿ, ಹಂಗಾರೆ ನಾನು ಅಲ್ದ ಕಡೆ ಹೋಗಿರ್ತೀನಿ, ಸರಿನಾ? ಏನೋ ಇದ್ರೆ ಫೋನ್ ಹಾಕು. ಹುಷಾರಾಗಿ ಹೋಗ್ಬಿಟ್ಟು ಬಾ. ನೀವು ಟೆನ್ಷನ್ನೇ ತಗೋಬೇಡಿ. ನಿಮ್ಮಂತ ಗಂಡನ್ ಪಡೆದಿರೋದು ನನ್ನ ಮಹಾ 7 ಜನ್ಮದ ಪುಣ್ಯ ಅಲ್ವಾ? ಅಯ್ಯೋ, ನಿಮ್ಗೋಸ್ಕರ ನಾನು ಇಷ್ಟು ಮಾಡಕ್ಕಿಲ್ವೇ? ಹಿಂಗೆ ಹೋಯ್ತೀನಿ, ಹಂಗೆ ಬಿಡಿಸ್ಕೊತೀನಿ, ಹಿಂಗೆ ಬರ್ತೀನಿ. ನೀವು ತಾಳ್ಮೆಯಿಂದ ಇರಿ, ನೀವು ತಲೆನೇ ಕೆಡ್ಸ್ಕೋಬೇಡಿ. ತಾಳ್ಮೆ ನಿನಗೆ ಭಾಳ ಮುಖ್ಯ. ಸರಿ ಸರಿ, ನೀವು ಹೋಗಿ. ನಾನು ಬಿಡಿಸ್ಕೊಬಿಟ್ಟು ಬರ್ತೀನಿ. ಹಂಗೆ ಒಬ್ಬಳೆ ಹೋಗಕ್ಕೆ ಭಯ ಆಯ್ತದಲ್ಲ, ರಾಧಕ್ಕನ ಜೊತೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಸರಿ. ಲೇ ಪದ್ದಿ, ಏನಕ್ಕ? ನಿಂಗೆ ಬಿಡ್ಸಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ದೆ. ನಂಗೆ ಬಿಡ್ಸಕ್ಕೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈಗಾಗಲೇ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಕುಂತ್ಕೊಂಡಿದ್ದೀಗ. ಏನಿದೆ ಅರ್ಥನೇ ಆಯ್ತಿಲ್ಲ. ನಿನ್ನ ಅರ್ಥ ಮಾಡ್ಕೊಳ್ಳೋದಂತೂ ಭಾಳ ಕಷ್ಟ ಬಿಡಮ್ಮ. ಅಯ್ಯ, ಈಗ ನಾನೇನೋ ಬಿಡಿಸ್ಕೊಂಡ್ಬಿಟ್ಟು ಬರಕಿಲ್ಲ ಅಂತ ಹೇಳಿದ್ರೆ ನನ್ನ ಗಂಡನ ಬಾಯಿ ಮುಚ್ಕೊಂಡು ಮನೆ ಕುಂತ್ಕೊಬಿಡ್ತಾನೆ ಅಂತ ಅನ್ಕೊಬಿಟ್ಟ. ನನ್ನ ಮಗ 500 ಜನ ತಕ ಓಡಾಡಿ ಅಡ್ಡಾಡಿ ಅವ್ರಿಗೆ ಕಾಸು ಗೀಸು ಕೊಟ್ಟು ಹೆಂಗನ ಮಾಡಿ ಬಿಡಿಸ್ಕೊಂಡ್ಬಿಟ್ಟು ಬರ್ತಾರೆ ಅಣ್ಣಯ್ಯ ಅಂತ ಹೇಳ್ಬಿಟ್ಟು. ಅದೇ ನಾನೇ ಬಿಡಿಸ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರೆ ನೋಡು, ನಾನು ಕೇಳಿದ್ರೆ 10 ರೂಪಾಯಿ ಕಾಸಿಲ್ಲ ಅಂತಾನೆ. ಲೆಕ್ಕ ಹಾಕು. ಇವಾಗ 5,000 ಕೇಳಿದ ತಕ್ಷಣ ಪುಸುಕ್ ಅಂತ ಹೋಗ್ಬಿಟ್ಟು ಪುಸುಕ್ ಅಂತ ಅವ್ರ ಅಪ್ಪನ್ ತೆಗಿಸ್ಕೊಂಡು ಪುಸುಕ್ ಅಂತ ಹೊಡ್ ಬಂದು ಕೊಡ್ಲಿಲ್ವಾ? ಬಾರಕ, ಇಬ್ರು ಶಾಪಿಂಗ್ ಗಿಪಿಂಗ್ ಮಾಡ್ಕೊಂಡು ನೆಮ್ಮದಿ ಓಡಾಡ್ಕೊಂಡ್ಬಿಟ್ಟು ನೆಮ್ಮದಿಯಾಗಿ ಬರೋನ್ ಬಾಕ. ಇದೇನು ಹಿಂಗೆ ಹೇಳ್ತಾ ಇದೀಗ? ಇನ್ನೇನ್ ಮಾಡಕ್ಕಾಯ್ತದೆ? ಸುಮ್ಮನೆ ಬೇಕಾದ್ರೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಡ್ಡಿಗಳನ್ನ ನೋಡ್ಕೊಂಡು ಓಡಾಡ್ಕೊಂಡ್ಬಿಟ್ಟು ಬಂದ್ರೆ ಆಗಕ್ಕಿಲ್ವಾ? ಆಕ ಎಲ್ಲದಕ್ಕೂ ನೀನು ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಗಕ್ಕಿಲ್ಲ. ಅಯ್ಯೋ ಬಾ ಸುಮ್ಕೇನಿ. ನನ್ನ ಬಣ್ಣಂತ ಗಂಡನ್ ಕಟ್ಕೊಂಡು ನಾನಿನ್ನೇನು ಸಾಯ್ಲಿ? ಬದ್ಲಾಗೊಂದ್ರೆ ಬದ್ಲಾಗ್ಬಿಡ್ತಾವ ಹುಟ್ಟುಗುಣ ಅವರು. ನೋಡು, ಇರೋದ್ರೆ ಕಿತ್ಕೊಂಡು ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ಬೇಕು ಅಷ್ಟೇ. ಏನಿಯ ಬುದ್ಧಿ ಉಪಯೋಗಿಸ್ಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಏನಿಯ ನಿಂತ್ಕೊಂಡ್ಬಿಟ್ರೆ ಆಯ್ತದ? ಬಾ ಸುಮ್ಕೇನೆ. ನೀನು ಬಿಡವ, ಭಾಳ ಇಂಟೆಲಿಜೆಂಟು ಅಂದರೆ ನೀನೇನಿಯ ಬಿಡು. ನನಗೆ ಗೊತ್ತು ನೀನು ಎಂಥ ಇಂಟೆಲಿಜೆಂಟು ಅಂತ ಹೇಳಿ. ಮತ್ತೆ ಸುಮ್ಕೆನಾ? ಬಾಬಾ, ಹೋಗಿ ಒಂದು 2 ಜೊತೆ ಬಟ್ಟೆ ತಕೊಂಡು ಶಾಪಿಂಗ್ ಮಾಡ್ಕೊಂಡು ಹಂಗೆ ಹೋಟ್ಲಾಗ ಚೆನ್ನಾಗಿ ತಿನ್ಕೊಂಡು ಬರನಿ ಬಾ. ಹಂಗೆ ಹೋದಾದ್ರೆ ಜೈಲ್ ಹತ್ರ ಹೋಗ್ಬಿಟ್ಟು ವಿಸಿಟ್ ಮಾಡ್ಬಿಟ್ಟು ಒಂದು ಇವ್ರ ಮಕ್ಕಳನ್ನ ನೋಡ್ಕೊಂಡ್ಬಿಟ್ಟು ಬರನಿ, ಸರಿನಾ? ಬಾಬಾ ಹೋಗನಿ. ಸಾಮಾನ್ಯದಳಲ್ಲ ಪೊತ್ತು, ನೀನು ಸಾಮಾನ್ಯದಳಲ್ಲವೇ ಅಲ್ಲ. ಎಲ್ಲಿ ನಮ್ಮನ್ನು ಬಿಡಿಸ್ಕೊಂಡು ಹೋಗಿ ಬರ್ತಾರೆ ಅಂದರೆ ಬಿಡಿಸ್ಕೊಂಡು ಹೋಗಕ್ಕೆ ಯಾರು ಬೋರ್ಲೇ ಇಲ್ವಲ್ಲ. ನಿನಗೆ ಅಂಥ ಕಾಂಟ್ಯಾಕ್ಟ್ ಐತೆ, ಇಂಥ ಕಾಂಟ್ಯಾಕ್ಟ್ ಐತೆ, ನಾನು ನೋಡಿದ ತಕ್ಷಣ ಓಡ್ ಬರ್ತಾರೆ ಬಿಡಿಸ್ಕೊಂಡ್ಬಿಟ್ಟು ಬರೋಕ್ಕೆ. ನನಗೆ ಅಂಥ MLA ಗೊತ್ತು, MP ಗೊತ್ತು ಅಂತ ಹೇಳ್ತಾ ಇದ್ದೆ. ಈಗ ನೋಡು, ನಿನ್ನ ಮಾತು ನಂಬ್ಕೊಂಡು ಬಂದ್ಬಿಟ್ಟಿಲಿ ಎಂಥ ಪರಿಸ್ಥಿತಿನಾಗ ಬಿದ್ದಿದ್ದೀನಿ ಅಂತ ಹೇಳ್ಬಿಟ್ಟು. ನಾನು ಹಂಗೆ ನೀವು ಅಂದ್ಕೊಂಡಿದ್ದೆ. ಏನು ಮಾಡ್ತೀನಿ, ನನಗೂ ಎಲ್ಲನೂ ಗೊತ್ತು. ಈಚೆ ಕಡೆಗೆ ಹೋಗಿ ಫೋನ್ ಮಾಡಿ ಎಲ್ಲ ಕೇಳ್ಬೇಕು ಅಷ್ಟೇ. ಏನಿಯ ನೋಡು, ಆ ನೇತ್ರು ಹೆಂಗೋ ನಮ್ಮ ಅಕ್ಕಯ್ಯ ಬಿಡಿಸ್ಕೊಂಡೋದ್ಲು. ನನ್ನ ಮ್ಯಾಲೆ ಕರುಣಿನ ಬೇಡವಾ? ನನ್ನನ್ನು ಬಿಡಿಸ್ಕೊಂಡೇ ಹೋಗ್ಲಿಲ್ವಲ್ಲ? ಲೆಕ್ಕ ಹಾಕು. ಮುಚ್ಚಪ್ಪ ಬಾಯಿನ, ನಿನ್ನಿಂದಲೇ ಇವತ್ತು ನಾನು ಇಂಥ ಪರಿಸ್ಥಿತಿನಾಗಿರೋದು. ಏನು ಮಾಡೋದು ಏನೋ. ನೀನು ನೇತ್ರದಿಂದ ಬೀಳಲಿಲ್ಲ ಅಂತ ಹೇಳಿದ್ರೆ ಎಲ್ಲ ನೆಟ್ಟಿಗೆ ಇರೋದು. ಯಾಕಲ ನನ್ನ ಮೇಲೆ ಹೇಳಿಯೇ ಈ ಕಿತ್ತೋಗಿರೋ ಐಡಿಯಾ ಕೊಟ್ಟಿದ್ದು ನೀನು ತಾನೇ ಕಿಡ್ನಾಪ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಐಡಿಯಾ ಕೊಟ್ಟಿದ್ದು. ಇವಾಗ ನನ್ನ ಮೇಲೆ ಹೇಳ್ತಾ ಇದ್ದೀಗೆ ನೀನು ಏನೋ ಸುಮ್ಮನೆ ಅವ್ನು ಕೇಳಿಸ್ಕೊಂಡು ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ, ನೀನುವೆ ಹೀಗೆ ಊರಾಗೆ ಅಲ್ಲಿ ಇಲ್ಲಿ ಎಷ್ಟು ಮುರ್ವದಿ ಹೋಗಿರಲ್ಲ ಹೇಳು. ನಂದಂತೂ ಏನು ಹೊಸಿ ಮುರ್ವದಿ ಹೋಗಿರ್ತದ? ಹೀಗೆ ಬಿಡೋದು ಯಾವಾಗ ಬಿಡ್ತಾರೋ? ಆ ನೇತ್ರ ಅವ್ರನ್ನ ಯಾವಾಗ ಸೈನ್ ಹಾಕ್ಬಿಟ್ಟು ವಾಪಸ್ ಕೇಸ್ ತಗೊಂಡು ಹೋಯ್ತಾನೋ ಒಂದೂ ಗೊತ್ತಿಲ್ಲ ನಂಗಂತೂ. ಹಳೆ ದ್ವೇಷ ಎಲ್ಲ ತೀರ್ಸ್ಕೊಂಬಿಟ್ಟ. ಕೊಂತ್ರಿ ನನ್ನ ಮಗ. ಏನು ಮಾಡ್ತೀಯ? ನಮ್ಮ ಖರಾಬ್ ಟೈಮು ಸರಿ ಇಲ್ಲ ಅಂದಿದ್ರೆ ಎಲ್ಲ ಸಂದಕ್ಕಿರೋದೇನೋ. ಬುದ್ಧಿ ಬಂದವಳೆ, ಬಿಡಿಸ್ಕೊಂಡು ಹೋಗಕ್ಕ. ಯಾರವ್ವ ಇವಳು ಚೆಲುವೆ ನನ್ನ ಕಣ್ಣೆ ಬಿದ್ದು ರಂಪ 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 ರಂಪ. ಇವಳಂದಕ್ಕೆ ಸಾಟಿ ಬೇರೇನಿಲ್ಲ ಕಣ್ಣೆ ಸ್ವಾತಿ ಮುತ್ತು ರಂಪ 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 ರಂಪ. ಕಮಾನು ಡಾರ್ಲಿಂಗ್, ಅಯ್ಯೋ ಸಿಡೋನು ಡಾರ್ಲಿಂಗ್, ಅಯ್ಯೋ ಇನ್ನೇನು ಕೆಲಸ ನಂಗು ನಿಂಗು ಸಿಂಗು ಸಾಂಗು ಸಿಂಗು ಡೈಲಿ ಡಿಂಗು ಡಾಂಗು ಡಿಂಗು.
ಪೊದ್ದು ನಾನು ನಿಜವಾಗ್ಲೂ ನಿಂಗೆ ನಿಜ ಹೇಳ್ಬೇಕು ಅಂತಂದ್ರೆ ನಿನ್ನ ಮ್ಯಾಲ ಅವತ್ತಿಂದನೂ ನನಗೊಂಥರ ಕ್ರಸ್ಸು ನೀನು ಅಂದರೆ ಪೊಲೀಷ್ಟ ನನಗಂತೂ ದೇವ್ರಣೆಗೂ ಅದು ಯೋಸ್ ಇಷ್ಟ ಅಂದ್ರೆ ಆಸಿಷ್ಟ ಮದುವೆ ಆದರೂ ಪರವಾಗಿಲ್ಲ ನಿನ್ನ ಗಂಡು ಡೈವರ್ಸ್ ಕೊಟ್ಟಾದರೂ ಪರವಾಗಿಲ್ಲ ನನ್ನನ್ನು ಮದುವೆ ಮಾಡ್ಕೊಂಬಿಟ್ರೆ ನಿನ್ನ ಹಿಂಗೆ ಆರಿಸ್ಕೊಂಡು ದುಬೈ ಕರ್ಕೊಂಡು ಹೋಗ್ಬಿಡ್ತೀನಿ. ಯವ್ವ ಪೊದ್ದು ಬಾಯಿ ಮುಚ್ಕೊಂಡಿರಕ್ಕೆ ಬರಕ್ಕಿಲ್ಲ ಕಾಳ್ ನನ್ ಮಗನಿ. ಏನೋ ಹೋಗ್ಲಿ ಪಾಪ ಬುಡ್ಸ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದ್ರೆ ಆಡು ಹೇಳ್ತಿದ್ದ ನೀನು. ನಾನ್ ಸುದಿಗ್ ಬಂದ್ಬಿಟ್ರೆ ಗ್ರಾಚಾರ ಬುಡ್ಸ್ಬಿಡ್ತೀನಿ. ಕಮಾನು ಡಾರ್ಲಿಂಗ್ ಅಂತ ಕಮಾನು ಡಾರ್ಲಿಂಗ್ ನೀನ್ ಯೋಗ್ಯತೆಗೆ ಬೆಂಕಿ ಹಾಕ ಏನೋ ಪಾಪ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ರೆ ನನ್ನ ಇದ್ದಕ್ಕೆ ಬತ್ತಿಯ ನನ್ನ ತಂಟಗೇನಿಯ ಬಿದ್ದಿರ್ರಿ ಇಬ್ರು. ಅಯ್ಯೋ ದರಿದ್ರು ನನ್ನ ಮಗನೇ ಸುಮ್ಮನೆ ಇರಕ್ಕೆ ಏನ್ಲಾಗಿತ್ತು ನಿನಗೆ? ಪೊದ್ದು ಪ್ಲೀಸ್ ಪೊದ್ದು ನಮ್ಮನ್ನ ಹೆಂಗಾರ ಮಾಡ್ಬಿಟ್ಟು ಬಿಡಿಸ್ಕೊಂಡು ಹೋಗು. ಈ ಜೈಲಾಗ ರಾತ್ರಿ ಎಲ್ಲ ಸೊಳ್ಳೆ ಕಟ್ಟ ಊಟನೂ ನೆಟ್ಟು ಕೊಡಕ್ಕಿಲ್ಲ. ಪೊದ್ದು ಬಿಡಿಸ್ಕೊಂಡೋಗಿ ಪೊದ್ದು ನನ್ನ. ಇವನ್ ದೊಡ್ಡ ಮನಸ್ಸೇ ಬುಡಿಸ್ಕೊಂಡು ಹೋಕೆ. ಏಯ್ ಕುಕ್ಕುರ್ ಬಡಿದಿ ಸುಮ್ಕೇನೇನಿಯ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗನಿ ಅಂತ ಬಂದ್ರೆ ದೌಲತ್ ಬೇರೆ ಇವ್ರದಂತೂ. ನೋಡಿ ನಿಮ್ಮನ್ನ ಯಾವುದೇ ಕಾರಣಕ್ಕೆ ಬುಡ್ಸಕ್ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮಾವಯ್ಯ ಎಲ್ರೂ ಹೇಳ್ಬಿಟ್ಟವ್ರೆ. ಏನೋ ಪಾಪ ಅಂತ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇನಿಯ. ಅದ್ರಾಗೂ ಕೊಂತ್ರಿ ನನ್ನ ಮಗ ಕೊಂತ್ರಿ ಆಡಿ ಹೇಳ್ತಾನೆ. ಹಿಂಗೆ ಜೈಲಾಗ ಆಡಿ ಹೇಳ್ಕೊಂಡು ಹಿಂಗೆ ಕುಂತ್ಕೊಳ್ಳಿ. ನಿಮ್ ಕರ್ಮ ಏನ್ ಮಾಡಕ್ ಆಯ್ತದೆ ಹೆಂಗೋ. ಸುಮ್ಕೆ ಮಾತಾಡಿಸ್ಕೊಂಡು ಹೋಗ್ಬೇಕಿತ್ತು. ಜೈಲಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಬೇಕಿತ್ತಲ್ಲ ನನ್ನ ಗಂಡಂಗೆ ತೋರ್ಸಕ್ಕೆ. ನನ್ನ ಹೆಂಡತಿ ಎಷ್ಟು ಒಳ್ಳೆಳು ಅಂತ ನೋಡ್ಬೇಕಲ್ಲ. ಅದಕ್ಕೆ ಜೈಲಿಗೆ ಬಂದಿದ್ದೆ. ಹೆಂಗೋ ಸರಿಯಾಗಿ ಯಾಕಸ್ ಮಾಡ್ಕೊಬಿಟ್ಟಂಗಾಯ್ತು ನನ್ನ ಮಕ್ಕಳಿಗೆ. ಬಂದಂಗಾಯ್ತು ಹೋದಂಗಾಯ್ತು. ಪಾಪ ರಾಧಾ ಕೈಚೆ ಕಡೆ ನಿಂತೈತೆ. ಚೆನ್ನಾಗಿ ಹೋಟ್ಲಾಗ ತಿಂದ್ಬಿಟ್ಟು ತೇಗ್ಬಿಟ್ಟು ಹೋಗ್ಬೇಕಪ್ಪ. ಸಾಕಿನೇನು ಬೇಕು ನನಗೆ. ನಿನ್ನ ಮಕ್ಕೆ ಬಂದಿರೋರ್ನ ಓಡಿಸ್ಬಿಟ್ಟೆ ಅಲ್ವೇನ್ಲ ನೀನು? ಅದೇನೋ ಗೊತ್ತಿಲ್ಲ. ಪೊದ್ದು ನೋಡಿದ್ರೆ ಒಂಥರ ನನಗೆ ಬೋಲಿ ಇಷ್ಟ ಆಯ್ತಾಳ. ಅವಳಂತೂ ಪ್ಯಾರನ್ ಲವ್ಲಿ ನೋಡ್ದಂಗೆ ಆಯ್ತದೆ. ಎಂತ ಸಂದಕವಳಲ್ವಾ ಅವಳ ಹೆಸರು ಪ್ಯಾರನ್ ಲವ್ಲಿ ಅಂತಲೇ ಇಕ್ಬಿಡ್ತೀನಿ ನಾನಂತೂ. ಅಷ್ಟು ಚೆನ್ನಾಗಿ ಅವಳಿ ಅದಕ್ಕೆ ಆಡೇಳ್ಬೇಕು ಅಂತ ಅನ್ನಿಸ್ತು. ನಿನ್ನ ಮಕ್ಕ ಬೆಂಕಿ ಯಾಕ ಸುಮ್ಕಿರಕ್ಕೆ ಏನೇ ಬರೋಕ್ಕಿಲ್ಲ ನಿನ್ಗಂತೂ. ಕೊಂತ್ರಿ ಬಡ್ಡಿನ ತಗೊಬಿಟ್ಟು ಬಂದು ನಿಂಗೆ ಏನನ್ನ ತಗೊಂಡು ನಿಂಗೆ ಹಾಕ್ಬೇಕು ನಿನ್ಗಂತೂ. ಹಾಳಾದ ನನ್ನ ಮಗ ನಿನ್ನಿಂದನೇ ಕಂಡ್ಲ ಇವತ್ತು ನಾನು ಇಲ್ಲಿ ಅಂತಂದ್ರೆ ನಿನ್ನಿಂದನೇ ಕೊಂತ್ರಿ ನನ್ನ ಮಗನೇ. ಲೋ ಇನ್ನೊಂದ್ಸಲ ಪೊದ್ದಿ ಬುತ್ತಾಳೆನೋ ನೋಡ್ಬೇಕಲ್ವಾ? ಅಲ್ಲ ನಿಮ್ಮ ಅಣ್ಣಯ್ಯ ಹೆಂಗಿದ್ರು ಸರಿ ಇಲ್ಲ, ಪೊದ್ದಿಗೆ ನಾನೇ ಸರಿಯ ಜೋಡಿ ಅಲ್ವಾ? ಲೋ ಸಂತೆ ಕರ್ಕೊಂಡೋಗಿ ಮಾರ್ಕೊಬಿಟ್ಟು ಬಂದ್ಬಿಡ್ತಾಳೆ ನಿನ್ನ. ನಾಲಯಕ್ ನನ್ನ ಮಗನಿ. ಅಷ್ಟು ಗೊತ್ತಾಗಕ್ಕಿಲ್ಲ ಅವಳ ಮಕ್ಕ ನೋಡಿದ್ರೆ ನಿಂಗೆ ಅವಳಿನ ಪ್ಯಾರನ್ ಡೌಲಿ ಸ್ನೋ ಪೌಡ್ರ್ ಥರ ಕಾಣಿಸ್ತಾವಳ ನಿನಗೆ. ಯಾಮಾರಿದ್ರೆ ಅಷ್ಟೇನಿಯಾ ಬೀದಿನಾಗ ಹರಾಜ್ ಹಾಕ್ಬಿಡ್ತಾಳೆ. ಇಲ್ಲ ಯಾರಿಗಾನ ಮಾರ್ಬಿಟ್ಟು ಬರ್ತಾಳೆ ನಿನ್ನ ಅಮ್ಮಿಕೊಂಡು ಕುಂತ್ಕ. ನಿಜನಾ?